ಶ್ರೀ ಗೀತಾ ಮಹಾತ್ಮೆ. ಭೂದೇವಿಯು ಹೇಳಿದಳು, ಹೇ ಪ್ರಭುವೇ, ಪರಮೇಶ್ವರನೇ, ಭಗವಂತನೇ, ಪ್ರಾರಬ್ಧವನ್ನು ಅನುಭವಿಸುತ್ತಿರುವ ನರನಿಗೆ ಅವ್ಯಭಿಚಾರಿಯಾದ ಭಕ್ತಿಯು ಹೇಗೆ ಉಂಟಾಗುತ್ತದೆ? ಶ್ರೀ ವಿಷ್ಣುವು ಹೇಳಿದನು, ಮನುಷ್ಯನು ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಸಹ ಭಗವದ್ಗೀತೆಯನ್ನು ಸದಾ ಅಭ್ಯಾಸ ಮಾಡುತ್ತಿದ್ದರೆ ಲೋಕದಲ್ಲಿ ಸುಖವಾಗಿರುತ್ತಾನೆ. ಅವನಿಗೆ ಕರ್ಮಬಂಧನವು ಉಂಟಾಗುವುದಿಲ್ಲ. ಅವನೇ ಮುಕ್ತನಾಗಬಲ್ಲನು. ಯಾರೇ ಆಗಲಿ ಗೀತಾಧ್ಯಾನವನ್ನು ಮಾಡಿದ್ದೇ ಆದರೆ ಹೇಗೆ ತಾವರೆ ಎಲೆಗೆ ನೀರು ಅಂಟುವುದಿಲ್ಲವೋ ಹಾಗೆ ಮಹಾಪಾಪಗಳೂ ಸಹ ಅವನನ್ನು ಸ್ವಲ್ಪವೂ ಸ್ಪರ್ಶಿಸುವುದಿಲ್ಲ. ಎಲ್ಲಿ ಗೀತೆಯ ಪುಸ್ತಕವಿರುವುದೋ ಮತ್ತು ಎಲ್ಲಿ ಗೀತಾ ಪಾರಾಯಣವಿರುವುದೋ ಅಲ್ಲಿ ಪ್ರಯಾಗವೇ ಮೊದಲಾದ ಎಲ್ಲ ತೀರ್ಥಗಳು ನೆಲೆಸಿರುವುವು. ಗೀತೆ ಇರುವಲ್ಲಿ ಎಲ್ಲ ದೇವತೆಗಳು, ಋಷಿಗಳು, ಯೋಗಿಗಳು, ಪನ್ನಗರು, ಗೋಪಾಲರು, ಗೋಪಿಕೆಯರು, ನಾರದ, ಉದ್ಧವ, ಪಾರ್ಷದರು ಮುಂತಾದವರೆಲ್ಲರ ಸಹವಾಸ ದೊರಕುತ್ತದೆ. ಹೇ ಪೃಥ್ವಿಯೇ, ಯಾರು ಗೀತಾಪಾರಾಯಣ, ಅಧ್ಯಯನ, ಪ್ರವಚನ, ಶ್ರವಣಗಳನ್ನು ಮಾಡುವರೋ ಅಂತಹ ಸ್ಥಳದಲ್ಲಿ ನಾನು ಸದಾ ವಾಸಿಸುತ್ತೇನೆ. ನಾನು ಗೀತೆಯನ್ನಾಶ್ರಯಿಸಿದ್ದೇನೆ. ಗೀತೆಯೇ ನನ್ನ ಉತ್ತಮ ನಿವಾಸ ಸ್ಥಾನ. ಗೀತೆಯಲ್ಲಿ ಹೇಳಿರುವ ಜ್ಞಾನದಿಂದಲೇ ನಾನು 3 ಲೋಕಗಳನ್ನು ಪರಿಪಾಲಿಸುತ್ತೇನೆ. ಬ್ರಹ್ಮಸ್ವರೂಪವೂ ಓಂಕಾರ ಸ್ವರೂಪವೂ ಅನಿರ್ವಾಚ್ಯವೂ ಶಾಶ್ವತವೂ ಆದ ಗೀತೆಯೇ ಪರಮಶ್ರೇಷ್ಠವಾದ ವಿದ್ಯೆಯಾಗಿದೆ. ಈ ವಿಷಯದಲ್ಲಿ ಸಂದೇಹವಿಲ್ಲ. 3 ವೇದಗಳ ಸಾರವೂ ಪರಮಾನಂದದಾಯಕವೂ ತತ್ವಾರ್ಥ ಜ್ಞಾನದಿಂದಲೂ ಕೂಡಿರುವ ಗೀತೆಯನ್ನು ಚಿದಾನಂದ ಸ್ವರೂಪನಾದ ಸ್ವಯಂ ಶ್ರೀಕೃಷ್ಣನೇ ಅರ್ಜುನನಿಗೆ ಬೋಧಿಸಿದನು. ನಿಶ್ಚಲವಾದ ಮನಸ್ಸಿನಿಂದ ನಿತ್ಯವೂ 18 ಅಧ್ಯಾಯಗಳನ್ನು ಪಾರಾಯಣ ಮಾಡುವವನು ಜ್ಞಾನ ಸಿದ್ಧಿಯನ್ನು ಪಡೆದು ಮೋಕ್ಷವನ್ನು ಪಡೆಯುತ್ತಾನೆ. ಸಂಪೂರ್ಣವಾಗಿ ಗೀತೆಯನ್ನು ಪಠಣ ಮಾಡಲು ಅಸಮರ್ಥನಾದವನು ಅದರ ಅರ್ಧವನ್ನಾದರೂ ಮಾಡಿದರೆ ಗೋದಾನ ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ. ಗೀತೆಯ 6 ಅಧ್ಯಾಯಗಳನ್ನು ಪಠಿಸಿದವನು ಗಂಗಾ ಸ್ನಾನ ಮಾಡಿದ ಪುಣ್ಯ ಫಲವನ್ನು, 3 ಅಧ್ಯಾಯಗಳನ್ನು ಪಠಿಸಿದವನು ಸೋಮಯಾಗ ಮಾಡಿದ ಫಲವನ್ನು ಪಡೆಯುತ್ತಾನೆ. ಭಕ್ತಿಯಿಂದ ನಿತ್ಯವೂ ಗೀತೆಯ 1 ಅಧ್ಯಾಯ ಪಠಿಸುವವನು ರುದ್ರನ ಗಣನಾಗಿ ಶಿವಲೋಕದಲ್ಲಿ ಚಿರಕಾಲ ವಾಸಿಸುತ್ತಾನೆ. ಎಲೈ ಭೂದೇವಿಯೇ, ಗೀತೆಯ 1 ಅಧ್ಯಾಯವನ್ನಾಗಲಿ 1 ಶ್ಲೋಕವನ್ನಾಗಲಿ ನಿತ್ಯವೂ ಜಪಿಸುವವನು ಮನ್ವಂತರ ಕಾಲ ಮನುಷ್ಯ ಜನ್ಮ ಹೊಂದುತ್ತಾನೆ. ಗೀತೆಯ 10, 7, 5, 4, 2, 3, 1 ಇಲ್ಲವೇ ಅರ್ಧ ಶ್ಲೋಕವನ್ನಾಗಲಿ ಪಠಿಸುವವನು 10,000 ವರ್ಷಗಳ ಕಾಲ ಸ್ಥಿರವಾಗಿ ಚಂದ್ರಲೋಕದಲ್ಲಿ ವಾಸಿಸುತ್ತಾನೆ. ಅವನು ಅಮರನಾಗುವನು. ಗೀತಾಭ್ಯಾಸವನ್ನು ಪುನಃ ಪುನಃ ಮಾಡುವವನು ಮುಕ್ತಿಗೆ ಅರ್ಹನಾಗುತ್ತಾನೆ. ಮರಣ ಕಾಲದಲ್ಲಿ ಗೀತೆಯನ್ನುಚ್ಚರಿಸಿದರೆ ಉತ್ತಮ ಗತಿ ಲಭಿಸುತ್ತದೆ. ಯಾರಾದರೂ ಕೇವಲ ಗೀತೆಯ ಅರ್ಥವನ್ನು ಕೇಳುವುದರಲ್ಲಿ ಮಾತ್ರ ಆಸಕ್ತರಾಗಿದ್ದರೂ ಸಹ ಅವನು ಮಹಾಪಾಪಿಯಾಗಿದ್ದರೂ ಕೂಡ ಅವನು ವೈಕುಂಠವನ್ನು ಸೇರಿ ವಿಷ್ಣುವಿನ ಜೊತೆ ವಾಸಿಸುತ್ತಾನೆ. ಸತ್ಕರ್ಮಗಳನ್ನು ಮಾಡುತ್ತಾ ಗೀತೆಯ ಅರ್ಥವನ್ನು ನಿತ್ಯವೂ ಅನುಸಂಧಾನ ಮಾಡುವವನು ಜೀವನ್ಮುಕ್ತನಾಗುವನು. ಗೀತೆಯನ್ನಾಶ್ರಯಿಸಿ ಜನಕರಂತಹ ಅನೇಕ ರಾಜರ್ಷಿಗಳು ಪಾಪಗಳನ್ನು ಕಳೆದುಕೊಂಡು ಪರಮ ಪದವಿಯನ್ನೈದಿದ್ದಾರೆ. ಗೀತಾ ಪಠಣ ಮಾಡಿ ಈ ಗೀತಾ ಮಹಾತ್ಮೆ ಓದದಿದ್ದರೆ ಅವನ ಶ್ರಮವೆಲ್ಲ ವ್ಯರ್ಥವೆನ್ನಲಾಗಿದೆ. ಈ ಮಹಾತ್ಮೆಯೊಂದಿಗೆ ಗೀತೆಯನ್ನು ಪಠಿಸಿದವನು ಮೇಲಿನ ಫಲಗಳನ್ನು ಪಡೆಯುವನು. ಸೂತನು ಹೇಳಿದನು, ಸನಾತನವಾದ ಈ ಗೀತಾ ಮಹಾತ್ಮೆಯನ್ನು ಗೀತಾ ಪಠಣದ ನಂತರ ಓದುವವನು
ಆಯಾ ಫಲಗಳನ್ನು ಪಡೆಯುವನು.